ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮುಂಜಾನೆ ಪ್ರಾರ್ಥನೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 143ನೇ ಅಧ್ಯಾಯ 8ನೆಯ ವಚನ. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲೇ ನಾನು ಭರವಸೆ ಇಟ್ಟಿದ್ದೇನಲ್ಲ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನೋಡ್ರಿ, ನಮ್ಮ ಜೀವಿತದಲ್ಲಿ ಹೊತ್ತಾರೆ ಅಂದರೆ ಬೆಳಗಿನ ಸಮಯ, ಮುಂಜಾನೆ ಸಮಯ, ಉದಯದ ಸಮಯ. ಅಂದರೆ ಉದಯದ ಸಮಯ ದೇವರ ಕೃಪೆ ಪ್ರಕಟವಾಗುವ ಸಮಯವಂತೆ. ಅದಕ್ಕೆ ಯೇಸುಸ್ವಾಮಿ ನೋಡ್ತೇವೆ, ಮುಂಜಾನೆ ಇನ್ನೂ ಮಬ್ಬಿರುವಾಗ ಪ್ರತಿ ದಿವಸ ಪ್ರಾರ್ಥಿಸುವುದಕ್ಕೆ ಅಡವಿಗೆ ಹೋಗುತ್ತಾ ಇದ್ದರು. ಅಮೇರಿಕದ ಅಧ್ಯಕ್ಷರಾದಂಥ ಅಬ್ರಾಮ್ ಲಿಂಕನ್ ಅವರ ಬಗ್ಗೆ ತಿಳಿಯದೇ ಇರುವವರು ಯಾರೂ ಇಲ್ಲ. ಇವರು ಅಮೇರಿಕದ 11ನೇ ಅಧ್ಯಕ್ಷರಾಗಿದ್ದರು. ಒಂದು ದಿನ ಮುಂಜಾನೆ ಜಾವದಲ್ಲಿ ಕೆಲವು ಅಧಿಕಾರಿಗಳು ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ಇವರ ಆಲೋಚನೆಯನ್ನು ಕೇಳಲು ಇವರನ್ನು ನೋಡುವುದಕ್ಕಾಗಿ ಬಂದಿದ್ದರು. ಬಂದ ಅಧಿಕಾರಿಗಳು ಇವರ ಇರುವ ಕೋಣೆಯ ಹತ್ತಿರ ಪ್ರವೇಶಿಸುವಾಗ ಅಬ್ರಾಮ್ ಲಿಂಕನ್ ಅವರು ಯಾರೊಂದಿಗೂ ಮಾತನಾಡುವ ಮಾತಿನ ಶಬ್ದ ಕೇಳಿಸ್ತಾ ಇತ್ತು. ಈ ಅಧಿಕಾರಿಗಳು ಅವರು ಹೊರಗೆ ಬರುವವರೆಗೂ ಪಕ್ಕದ ಕೋಣೆಯಲ್ಲೇ ಅವರಿಗಾಗಿ ಕಾಯುತ್ತಾ ಇದ್ದರು. ಬಹಳ ಹೊತ್ತು ಕಳೆದ ನಂತರ ಅಬ್ರಾಮ್ ಲಿಂಕನ್ ಅವರು ಕೋಣೆಯಿಂದ ಹೊರಗೆ ಬಂದರು. ಆಗ ಅಧಿಕಾರಿಗಳು, ಅಯ್ಯ, ನಾವು ಬೆಳಿಗ್ಗೆ 5 ಗಂಟೆಗೆ ಬಂದು ಬಿಟ್ಟೆವು, ನೀವು ಯಾರೋ ಜೊತೆಯಲ್ಲಿ ಮಾತನಾಡುತ್ತಿದ್ದೀರಿ ಎಂಬುದಾಗಿ ಹೇಳಿದರು. ಆಗ ನೀವು ಬರುವವರೆಗೂ ನಾವಿಲ್ಲಿ ಕಾದುಕೊಂಡಿದ್ದೇವೆ ಎಂಬುದಾಗಿ ತಿಳಿಸಿದರು. ಅದಕ್ಕೆ ಅಬ್ರಾಮ್ ಲಿಂಕನ್ ಅವರು ಹೇಳಿದರು, ಬೇರೆ ಯಾರ ಜೊತೆನೂ ಅಲ್ಲ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರ ಜೊತೆ ನಾನು ಮಾತನಾಡುತ್ತಾ ಇದ್ದೆ ಎಂಬುದಾಗಿ ಅಧಿಕಾರಿಗೆ ತಿಳಿಸಿದಾಗ ಅಧಿಕಾರಿಗಳೆಲ್ಲ ಬಹಳ ಆಶ್ಚರ್ಯಪಟ್ಟರು. ಆಗ ಅವರು ಹೇಳಿದರು, ನಾನು ಚಿಕ್ಕವನಿದ್ದಾಗ ಕಾಡಿನಲ್ಲಿ ಸೌದೆಯನ್ನು ಕಡಿದು ಜೀವನ ಮಾಡಿಕೊಂಡು ಬಡತನದ ಜೀವನವನ್ನು ಸಾಗಿಸುತ್ತಿದ್ದೆವು. ಆದರೆ ನನ್ನ ಅಜ್ಜಿ ಯಾವಾಗಲೊಂದು ಬೈಬಲನ್ನು ಕೊಟ್ಟು ನನಗೆ ಆಲೋಚನೆ ಹೇಳ್ತಾ ಇದ್ರು, ಮಗ, ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನೀನು ದೇವರನ್ನ ನೋಡಬೇಕು, ದೇವ್ರ ಜೊತೆ ಮಾತನಾಡಬೇಕು, ಆಗ ನಿನ್ನ ಜೀವನದಲ್ಲಿ ಉನ್ನತಕ್ಕೆ ಬರ್ತೀಯ. ಅದೇ ಇವತ್ತು ನಾನು ಅಮೇರಿಕ ಅಧ್ಯಕ್ಷ ಆಗುವುದಕ್ಕೆ ಕಾರಣ ಏನಂದರೆ ನನ್ನ ಅಜ್ಜಿ ನನಗೆ ಕಲಿಸಿಕೊಟ್ಟಂಥ ದೇವ ಭಕ್ತಿ ಎಂಬುದಾಗಿ ಹೇಳಿದ್ರಂತೆ. ನೋಡ್ರಿ, ಅಮೇರಿಕದ ಅಧ್ಯಕ್ಷರು ಅಂತ ಹೇಳಿದ್ರೆ ಸುಮ್ಮನೆ ಅಲ್ರಿ, ಅವರಿಗೆ ಎಷ್ಟೋ ಮಾಡಬೇಕಾದ ಸಂಗತಿಗಳಿರುತ್ತದೆ. ದೇಶವನ್ನು ಆಳ್ವಿಕೆ ಮಾಡಬೇಕು, ಅವರಿಗೆ ಟೈಮೇ ಇರೋದಿಲ್ಲ. ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂಥ ಅಬ್ರಾಮ್ ಲಿಂಕನ್ ಅವರಿಗೆ ಮುಂಜಾನೆ ಒಂದು ಏನಂತ ಹೇಳಿದ್ರೆ ಅಭ್ಯಾಸ, ದೇವರ ಬಳಿ ಪ್ರಾರ್ಥನೆ ಮಾಡುವಂಥದ್ದು, ದೇವರ ಮುಖವನ್ನು ಸ್ತೋತ್ರ ನೋಡುವಂಥದ್ದು. ಆದರೆ ಇವತ್ತು ನಮ್ಮ ಜೀವಿತ ಹೇಗಿದೆ? ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತಾ ಇದ್ದೇವೆ? ಕೆಲವರು ಎದ್ದ ತಕ್ಷಣ ವಾಟ್ಸಪ್ಪು, ಕೆಲವರು ಎದ್ದ ತಕ್ಷಣ ನ್ಯೂಸ್ ಪೇಪರು, ಕೆಲವರು ಎದ್ದ ತಕ್ಷಣವಾಗಿ ಫೇಸ್ಬುಕ್ಕು, ಕೆಲವರು ಇನ್ನೂ ಅನೇಕ ಕಾರ್ಯಗಳಲ್ಲಿ, ಸಹೋದರಿಯರು ಕಿಚನಲ್ಲಿ ಬ್ಯುಸಿಯಾಗಿರುತ್ತಾರೆ. ಸ್ತೋತ್ರ ಅನೇಕ ವಿಧವಾದ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರುತ್ತೇವೆ. ಆದರೆ ನಾವು ನೋಡುವಾಗ ಯೇಸುಸ್ವಾಮಿ ಲೋಕದಲ್ಲಿರುವಾಗ ನಮಗೆ ಒಂದು ಮಾದರಿಯ ಜೀವಿತವನ್ನು ತೋರಿಸಿ ಹೋಗಿದ್ದಾರೆ. ನಮ್ಮ ಜೀವನ ಮನುಷ್ಯರ ಮುಖವನ್ನು ನೋಡುವ ಮುಂಚೆ ದೇವರ ಮುಖವನ್ನು ನೋಡ್ರಿ. ಮನುಷ್ಯನ ಶಬ್ದವನ್ನು ಕೇಳಿಸಿಕೊಳ್ಳುವ ಮುಂಚೆ ದೇವರ ಶಬ್ದವನ್ನು ಕೇಳಿಸಿಕೊಂಡು ನಿಮ್ಮ ಜೀವಿತವನ್ನು ಮುಂಜಾನೆ ಪ್ರಾರ್ಥನೆಯಿಂದ, ಉದಯ ಕಾಲದ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ. ಸ್ವಾಮಿ, ಉದಯ ಕಾಲದ ಸಮಯದಲ್ಲಿ, ಮುಂಜಾನೆ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮನ್ನು ಹುಡುಕಬೇಕು, ನಿಮ್ಮನ್ನು ನೋಡಬೇಕು. ದೇವರೇ, ಅಂಥ ಅನುಭವಗಳನ್ನು ಕೊಡ್ರಿ ಎಂಬುದಾಗಿ ಪ್ರೇಯರ್ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ಸ್ವಾಮಿ ಮುಂಜಾನೆ ಪ್ರಾರ್ಥನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ್ರಿ ಅಪ್ಪ. ಈ ಲೋಕದಲ್ಲಿ ನೀವು ನಮಗೆ ಮಾದರಿಯನ್ನು ತೋರಿಸಿದ್ದೀರಾ. ನಾವು ಸಹ ಕರ್ತನೆ ಮುಂಜಾನೆ ಪ್ರಾರ್ಥಿಸುವಂತೆ, ನಿನ್ನ ಮುಖವನ್ನು ಹುಡುಕುವಂತೆ, ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯುವಂತೆ, ನಿಮ್ಮ ಪಾದದಲ್ಲಿ ಇರುವಂಥ ಅನುಭವಗಳನ್ನು ಕೊಡ್ರಿ. ಈ ದಿನ ಕೂಡ ಸ್ವಾಮಿ ಅದ್ಭುತವಾಗಿ ನಮ್ಮನ್ನು ನಡೆಸ್ರಿ, ನಿನ್ನ ಕೃಪೆಯಲ್ಲಿ ಆಳ್ವಿಕೆ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.